ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಮನೆ ತುಂಬಾ ಜನ ಇದ್ರು. ಅಮ್ಮನಿಗೆ ಚಿಕ್ಕ ವಯಸ್ಸಿಂದ ವಿದ್ಯೆ ಬಗ್ಗೆ ಭಾರಿ ಗೌರವ. ಅವ್ರು ಯಾವಾಗ್ಲೂ ನಮ್ಗೆ ಕೂರಿಸಿ ಹೇಳೋರು, ಹಣ ಕಳ್ಕೋಬಹುದು, ಆಸ್ತಿ ಕಳ್ಕೋಬಹುದು, ಆದ್ರೆ ನಾವು ಗಳಿಸಿದ ವಿದ್ಯೆ ನಾವು ಕೊನೆ ತನಕ ನಮ್ಮ ಜೊತೆಲಿರುತ್ತೆ ಅಂತ ಹೇಳೋರು. ಅದನ್ನ ನಮ್ಗೆಲ್ಲ ಕಲಿಸ್ಕೊಡ್ಬೇಕು ಅನ್ನೋದ್ರಲ್ಲಿ ಅವ್ರು ಎಷ್ಟು ರೀತಿಯಾಗಿ ಒಂದು ನೀಟಾಗಿ ಪ್ಲಾನ್ ಮಾಡ್ತಿದ್ರು ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿರೋದು ಗೌರ್ಮೆಂಟ್ ಸ್ಕೂಲಲ್ಲೇ ನಾವೆಲ್ಲ ಓದಿರೋದು. ಬೇಸಿಕ್ ಎಜುಕೇಶನ್ ಎಲ್ಲ ನಮ್ಮ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲೇ. ಆದ್ರೆ ಮನೆಗೆ ಬರೋರು ಹೋಗೋರು ಜಾಸ್ತಿ ಇದ್ರು. ಮನೆ ಅಲ್ಲೇ ತುಂಬಾ ಎಲ್ಲ ಈಗ ಹಂಗೆ ಒಬ್ಬೊಬ್ರಿಗೆ ಒಂದೊಂದು ರೂಮ್ ತರ ಇಲ್ಲ, ಒಂದೇ ರೂಮಲ್ಲೆಲ್ಲ ಮಲಗ್ತಿದ್ವಿ. ಆದ್ರೆ ಅವ್ರದೊಂದು ರೆಗ್ಯುಲರ್ ರೊಟ್ಟಿ ಪರಿಪಾಠ ಇತ್ತು. ಅವರು ಏನೇ ಬ್ಯುಸಿ ಇರ್ಲಿ, ಅಂದ್ರೆ ಮನೆ ಕೆಲಸ ಎಲ್ಲ ಅವ್ರೇ, ಅಡಿಗೆದೆಲ್ಲ ಅವಾಗೇನು ಕುಕ್ಲಿಕ್ಕಿಲ್ಲ, ಈಗ ಅವರೇ ಕುಕ್, ಶೆಫು ಎಲ್ಲದು ಹೇಳಬೇಕು ಅಂದ್ರೆ. ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಮ್ಮೆಲ್ರಿಗೂ ಒಂದು ರೂಲ್ಸು, 6 ಗಂಟೆ ತನಕ ಫೀಲ್ಡಲ್ಲಿ ಎಷ್ಟಾದ್ರೂ ಆಡ್ಬೋದಿತ್ತು. ಮನೇಲಿ ಲೈಟ್ ಹಾಕೋದ್ರಲ್ಲಿ ಬಂದು ಕೈ ಕಾಲು ಮುಖ ತೊಳೆದು ಕೂತ್ಕೋಬೇಕಿತ್ತು. ಅವ್ರು ನಮ್ಮ ಪಕ್ಕದಲ್ಲಿ ಕೂರದೇ ಇದ್ರು ಡಿಸ್ಟೆನ್ಸ್ ಅಲ್ಲಿ ಎಲ್ರನ್ನೂ ಕೂರ್ಸಿರೋರು. ನಮ್ದು ಓದೋ ಪುಸ್ತಕ ಅಲ್ಲಿ ಇರಬೇಕಿತ್ತು. ಓದ್ತೀವೋ ಬಿಡ್ತೀವೋ, 6 ಗಂಟೆ ಕೂತ್ರೆ 8:30 ತನಕ ನಾವು ಅಳ್ಳಾಡ ಹಂಗಿಲ್ಲ. ಅದೇನಾಯ್ತು, ಆ ಅಭ್ಯಾಸ ನಮಗೆ ಫೋರ್ಸಿಬಲಿ ಓದೋಂಗ್ ಮಾಡ್ತು. ಸೊ ನಮಗೆ ಅವರೊಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದು. ಈಗ ನಮ್ಗೆ ಏನಾಗಿದೆ, ಒಬ್ಬೊಬ್ಬರೇ ಮಕ್ಳು ಇಟ್ಕೊಂಡಿರ್ತೀವಿ, ಅವ್ರ ವಿದ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಂದ್ರೆ ಅವ್ರಿಗೂ ತಲೆ ಕೆಡಿಸ್ತೀವಿ. ಅದಲ್ಲ, ಡೇ ಒನ್ನಿಂದಲೇ ನಾನು ಹೇಳ್ತಿರೋದು, ನಮಗೆ ಪ್ರೈಮರಿ ಎಜುಕೇಶನ್ ಇಂದಲೇ ಈ ಸಿಸ್ಟಮ್ ಅಲ್ಲಿ ತಂದ್ರಮ್ಮ ನಮ್ಮನ್ನು. ಆಮೇಲೆ ಅದಲ್ದಲೇ ಅವ್ರಿಗೆ ಪಾಠ ಕೂತ್ ಹೇಳ್ಕೊಡಕ್ಕಾಗದೇ ಇದ್ದಾಗ ಟ್ಯೂಷನ್ ಕಳ್ಸೋರು. ಕಳಿಸಿದ್ರು ನಾವು ಏನ್ ಕಲ್ತಿದೀವಿ ಬಿಡ್ತಿದೀವಿ ಅನ್ನೋದನ್ನೊಂದು ಸೂಪರ್ವೈಸ್ ಮಾಡೋದು. ಅದೇ ಕಾರಣಕ್ಕೆ ನಾವೆಲ್ಲರೂ, ನಂಗೆ ಬಾಲಣ್ಣ ಈಗಲೂ ಹೇಳ್ತಾರೆ. ಬಾಲಣ್ಣ ನಮ್ಮ ದೊಡ್ಡಣ್ಣ ಇದ್ದಿದ್ದು ಹರದನಹಳ್ಳಿಲಿದ್ದಾಗ ಸ್ಕೂಲಿಂಗ್ ಅಲ್ಲೇ ಒಂದು ವರ್ಷ 2 ವರ್ಷ ಹೋಗಿದ್ದಾರೆ. ಅಲ್ಲಿ ಊರಲ್ಲಿಂದ ತುಂಬದ ಕುಟುಂಬ, ಅಲ್ಲೂ ಸಹ ಅಮ್ಮ ಬಿಡದಲ್ಲೇ ಅರ್ಧ ಗಂಟೆ ಕೂರಿಸ್ಕೊಳ್ಳೋರಂತೆ. ಅವಾಗ ಸ್ಲೈಟು ಬಲ್ಪ ಈ ತರ ಇಲ್ವಲ್ಲ ಬರ್ಸೋರು. ಹಂಗೆ ನಮಗೆ ಬೇಸಿಕ್ ಎಜುಕೇಶನ್, ಒಂದು ವಿದ್ಯೆ ಬಗ್ಗೆ ನಮಗೆ ಒಂದು ಅದರದ್ದು ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದ್ದಲ್ದಲೇನೆ ಸ್ಟ್ರಾಂಗ್ ಆಗಿ ನಮಗೆ ಬುನಾದಿ ಹಾಕೊಟ್ಟಂತ ತಾಯಿಯವರು. ನೋಡಿ, ಅವ್ರ ಆ ಕಾಲದಲ್ಲಿ ಎಲ್ಲೇ ಸೋದಿರ್ಬೋದು, ಈಗ ನಮ್ಮ ಮನೇಲಿ ಎಲ್ಲರೂ ವಿದ್ಯಾವಂತರೇನು, ಎಲ್ಲರೂ ವಿದ್ಯಾವಂತರೇನು. ಅದಕ್ಕೆ ಕಾರಣ ನನ್ನ ತಾಯಿ. ಯಾಕಂದ್ರೆ ತಂದೆ ಪೂರ್ತಿ ಪರಿಪೂರ್ಣವಾಗಿ ಅವರು ರಾಜಕೀಯದಲ್ಲೇ ತೊಡಗಿಸ್ಕೊಂಡಿದ್ರಲ್ಲ. ನಾವು 6 ಜನ ಅಲ್ದಲೇ ನಮ್ಮ ಮನೇಲಿ ಇದ್ದು ವಿದ್ಯೆ ಕಲಿತು ಹೋದಂತ ತುಂಬಾ ಜನ ಇದ್ದಾರೆ. ಊರ್ ಕಡೆಯವರು ಅಲ್ಲಿದ್ದಾಗ PUC, ಯಾಕೆಂದ್ರೆ ಊರ್ ಕಡೆಯಲ್ಲಿ ಹೈಸ್ಕೂಲ್ ಇರ್ತಿರ್ಲಿಲ್ಲ. ಈಗ ಬಿಡಿ ತುಂಬಾ ಸ್ಕೂಲ್ಗಳು ಆಗಿದ್ದಾವೆ. ಹೊಳೆನರಸೀಪುರ ಟೌನ್ಗೆ ಬರಬೇಕಿತ್ತು ಹಳ್ಳಿ ಹುಡುಗರು. ಕೆಲವರೆಲ್ಲ ನಮ್ಮ ಹತ್ತಿರದ ನೆಂಟರುಗಳೆಲ್ಲ ಅಲ್ಲೇ ಇದ್ದು ಹೈಸ್ಕೂಲು PUC ಮಾಡ್ಕೊಂಡು ಡಿಗ್ರಿಗೆ ಬೆಂಗಳೂರಿಗೆ ಬಂದದ್ದು ಉದಾಹರಣೆಗಳಿದ್ದಾವೆ. ನಾವು ಹೊಳೆನರಸೀಪುರದಲ್ಲಿ ಇರೋ ತನಕನೂ ತುಂಬಾ ಜನ ವಿದ್ಯೆಗೆ ಸಹಾಯ ಮಾಡಿದಾರಮ್ಮ. ಆಮೇಲೆ ಅವರಿಗೆ ಯಾವಾಗ್ಲೂ ಇನ್ನೊಂದು ಏನಂದ್ರೆ, ಅವರಿಗೆ ನಮಗ್ ಬುದ್ಧಿ ಬಂದಾಗಿಂದ ನೋಡಿದೀವಿ, ಅವ್ರಿಗೆ ತುಂಬಾ ಇಷ್ಟವಾದ್ದು ಅಂದ್ರೆ ಮಲ್ಲಿಗೆ ಹೂವೊಂದು, ಸಂಪಿಗೆ ಒಂದೆರಡು ತುಂಬಾ ತುಂಬಾ ಇಷ್ಟಪಡೋರು ಅವರು. ಅವ್ರಿಗೆ ದಿನ ನಾವು ನೋಡ್ದಂಗೆ. ಆಮೇಲೆ ಅವ್ರಿಗೊಂದು ರೇಷ್ಮೆ ಸೀರೆ ಇಷ್ಟ. ಏನಕ್ಕೆ ಅಂದ್ರೆ, ಅದು ಹೊಳೆನರಸೀಪುರದಲ್ಲಿ ಹೆಚ್ಚಿನ ನಾವಿದ್ದಿದ್ದು ಬ್ರಾಹ್ಮಣರಿದ್ದ ಕಡೆಯಲ್ಲೇನೆ. ಅದು ನೋಡಿ ನೋಡಿ ಅಭ್ಯಾಸ ಆಗಿ ಅವ್ರಿಗೆ ಅದೊಂದು ಮಡಿದೊಂದು ಮೈಲಿ ಮನ್ಸಿಗೆ ತುಂಬಾ ಇತ್ತು. ಯಾಕೆಂದ್ರೆ ನಾವೆಲ್ಲ ಪ್ಯೂರ್ ವೆಜಿಟೇರಿಯನ್ನೇ ಹೆಣ್ಣು ಮಕ್ಕಳು, ನಾನು ಹೇಳ್ತಿರೋದು. ಅವ್ರಿಗೆ ಅದು ಇದ್ದಿದ್ರಿಂದ ಅವ್ರೇನ್ ಮಾಡೋರು, ಬೆಳಗ್ಗೆ ರೇಷ್ಮೆ ಸೀರೆ ಉಟ್ರೆ ತಲೆಗೆ ಅವರೊಂದು ಸ್ನಾನ ಆದ ತಕ್ಷಣ ತಲೆಯಲ್ಲಿ ಅವ್ರಿಗೊಂದು ಯಾವಾಗ್ಲೂ ಹೂ ಇರ್ಲೇಬೇಕಿತ್ತು. ಸಾಯಂಕಾಲ ಆದ್ರೂ ಮುಡಿಬೇಕಿತ್ತು ಅವರಿಗೆ. ಆಗಿಂದನೂ ಅವ್ರಿಗೆ ಹೂವು ಕುಂಕುಮ ಭಾರಿ ಇಂಪಾರ್ಟೆಂಟ್. ಯಾರು ಎಷ್ಟೇ ಏನೇ ಹೇಳಿದ್ರು ಅದ್ರ ಬಗ್ಗೆ ತುಂಬಾ ಗಮನ ಇಟ್ಕೊಳ್ತಿದ್ದಲ್ದಲೇನೆ. ಸಾಯಂಕಾಲ ಆದ ತಕ್ಷಣ ನಮ್ಗಳಿಗೂ ಅರಿಶಿನ ಕುಂಕುಮ ಇಡೋರು. ಇಟ್ಕೋಬೇಕು, ಮೊದಲು ಮುಖ ತೊಳ್ಕೊಂಡ್ ಬನ್ನಿ ಅಂತ ಹೇಳಿ ಅದ್ರ ಅಭ್ಯಾಸ ಇತ್ತು. ಆದ್ರೆ ನಾವು ಚಿಕ್ಕರಿರುವಾಗ ನಮ್ಮ ತಂದೆ ಮೈಸೂರಿಗೆ ಹೋದ್ರೆ ವಿಶೇಷವಾಗಿ ಗುರು ಸ್ವೀಟ್ಸ್ ಅಂತಿತ್ತು. ಅಮ್ಮನಿಗೆ ಮೈಸೂರು ಪಾಕ್ ಭಾರಿ ಇಷ್ಟ. ಅವಾಗೆಲ್ಲ ತುಂಬಾ ಕಡಿಮೆ ಈ ಸ್ವೀಟ್ ಮಾಡ್ತಿದ್ದ ಅಂಗಡಿ, ಅಲ್ಲಿದು ಪ್ಯೂರ್ ತುಪ್ಪ ಹಾಕಿ ಮಾಡೋರು ಅಂತ ಹೇಳಿ ಕೆಲವು ಸರಿ ಕ್ಯೂನಲ್ಲಿ ನಿಂತು ತಂದಿದ್ದ ದಿನ ಇದೆ. ಅಪ್ಪ ಹೇಳೋರು, ಇವತ್ತು ರಶ್ ಇತ್ತು, ಕಾದು ತಂದಿದ್ದೀನಿ ಅಂತ ಹೇಳಿ. ಮೈಸೂರಿಗೆ ಹೋದ್ರೆ ಮೈಸೂರು ಪಾಕು, ಮೈಸೂರ್ದು ವಿಳ್ಳೆದೆಲೆ ಪ್ಲಸ್ ಮಲ್ಲಿಗೆ ಹೂವು ಇಲ್ಲದೆ ಬರ್ತಿರ್ಲಿಲ್ಲ ಅಪ್ಪ ಯಾವಾಗಲೂ. ಅವ್ರು ಎಷ್ಟೇ ಬ್ಯುಸಿ ಇದ್ರು
ಮನೆಗೆ ಬಂದು ಅಮ್ಮಂಗೆ ಕೊಡೋರು. ಇಂಥ ಪ್ರೀತಿನ ಅವರು ಆಗಿಂದು ನಡ್ಸ್ಕೊಂಡ್ ಬಂದಿರು ಎಷ್ಟೇ ಇದ್ರು. ಆದ್ರೆ ಅಮ್ಮನಿಗೆ ಕೊನೆ ತನಕನೂ ಅಷ್ಟೇ, ಅವ್ರು ಹಾಸಿಗೆ ಮೇಲೆ ಇದ್ದಾಗ್ಲೂ ಸಾಯಂಕಾಲದೊತ್ತು ತಲೆ ಬಾಚಿ ಕ್ಲೀನಾಗಿ ಮುಖ ತೊಳೆದು ಹಣೆಗಿಟ್ಟು ಹೂವು ಹುಡ್ಕೊಂಡು ಪ್ರಾರ್ಥನೆ ಶುರು ಮಾಡೋರು. 2 ಟೈಮು ಹೇಳೋರು, ಬೆಳಗ್ಗೆ ಸಾಯಂಕಾಲ 2 ಟೈಮು ದೇವ್ರ ಪುಸ್ತಕಗಳು ಓದೋರು. ಕೊನೆ 3 ತಿಂಗಳವ್ರಿಗೆ ಮನ್ಸಿಗೆ ಬೇಜಾರಾಗಿರುತ್ತೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ಅವರು ಹೇಳದೇ ಇರೋ ದಿನನೇ ಇಲ್ಲ ಬಿಡಿ. ಊಟ ತಪ್ಪಿದ್ರು ಅದು ತಪ್ಪಿಸ್ತಿರ್ಲಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.